ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಪತಿ ರಮೇಶ್ ಬ್ಲಾಗ್ಸ್ ಇನ್ ಕನ್ನಡ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಹಾಗೆ ಇವತ್ತೊಂದು ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲರೂ ನೋಡಿ ಅಂತ ಕೇಳ್ಕೊತಾ, ಹಾಗೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ದೀರಾ, ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಇವತ್ತು ನಮ್ಮ ಊರಿಗೆ ಬಸವಪ್ಪ ಬಂದಿದ್ದೇನೆ. ನೆನೆನೇ ಬಂದಿತ್ತು, ಬಟ್ ನಮ್ಮ ಬೀದಿಗೆ ಇವತ್ತು ಬರ್ತಾ ಇದ್ದಾರೆ. ನಮ್ಮ ಮನೆಗೂ ಕೂಡ ಬರ್ತಾರೆ. ದೊಡ್ಡರಸಿನಕೆರೆ ಬಸವಪ್ಪ ಇದು. ಏನಕ್ಕೆ ಬರ್ತಾ ಇರೋದು ಅಂತಂದರೆ ಏನೋ ಮಾಡಿಸ್ತಾರಂತೆ, ಏನು ನೆನಪಾಗ್ತಿಲ್ಲ ಸರಿಯಾಗಿ. ದುಡ್ಡು ವಸೂಲಿ ಮಾಡೋಕ್ಕೆ ಬರ್ತಾ ಇರೋದು. ಬಸವಪ್ಪಂದೇನೋ ಮುಖವಾಡನೋ ಏನೋ ಹೇಳ್ತಾರಲ್ಲ, ಅದನ್ನು ಮಾಡ್ಸೋಕ್ಕೆ ಬರ್ತಾಯಿದ್ದಾರೆ. ಅದನ್ನು ಮಾಡಿಸ್ಬೇಕಂತೆ, ಅದಕ್ಕೋಸ್ಕರ ದುಡ್ಡು ಕಲೆಕ್ಟ್ ಮಾಡೋಕ್ಕೆ ಬರ್ತಾಯಿದ್ದಾರೆ. ನಮ್ಮ ಮನೆಗೆ ಬರ್ತದಲ್ಲ, ಆಗ ತೋರಿಸ್ತೀನಿ ನಾನು ಕೂಡ. ಅಡುಗೆ ಬಂದು ಹುಳ್ಳಿಕಾಳು ಹುಳಿ ಮಾಡಿದ್ದೆ ಮಧ್ಯಾಹ್ನ. ಈಗ ರೈಸ್ಗೆ ಇಟ್ಟಿದ್ದೀನಿ, ನೋಡ್ತಾ ಇರ್ಬೋದು. ರೈಸ್ಗೆ ಇಟ್ಟಿದ್ದೀನಿ. ಮುದ್ದೆ ಏನು ಮಾಡೋದಿಲ್ಲ, ಬೆಳಗ್ಗೆನೇ ಮಾಡಿದ್ದೆ ಮುದ್ದೆ, ಅದಕ್ಕೋಸ್ಕರ ಮುದ್ದೆ ಏನು ಮಾಡೋದಿಲ್ಲ. ನನ್ನ ದೊಡ್ಡ ಮಗ ಬಸವಪ್ಪನ ಹಿಂದೆನೇ ಓಡಾಡ್ತಿದ್ದ, ನಮ್ಮನೆಗೆ ಬಾ ಫಸ್ಟು ಅಂತ. ನನ್ನ ಚಿಕ್ಕ ಮಗನ ನಮ್ಮ ಅಜ್ಜಿ ಎತ್ಕೊಂಡು ಹೋಗಿದ್ದಾರೆ. ಅವನು ತಿರುಗಾಡಿಸ್ಕೊಂಡು ಆಟಾಡ್ಸ್ಕೊಂಡು ಬರ್ತಾರೆ. ಬಸವಪ್ಪ ಬಂದಾಗ ತೋರಿಸ್ತೀನಿ ನಿಮಗೂ ಕೂಡ ನಮ್ಮನೆಗೆ ಹೇಗೆ ಬರ್ತದೆ ಅಂತ. ನೋಡೋಣ ಬನ್ನಿ. ನಮ್ಮ ಪಕ್ಕದ ಬೀದಿಲಿದೆ, ಈ ಕಡೆ ನಮ್ಮ ಪಕ್ಕದ ಬೀದಿ ಇದೆ, ಇಲ್ಲಿದೆ ಈಗ ಬಸವಪ್ಪ. ನೆಕ್ಸ್ಟು ನಮ್ಮ ಬೀದಿಗೆ ಬರೋದು. ಸಂಜೆ 4 ಗಂಟೆಗೆ ಬರುತ್ತೆ ಅಂತ ಹೇಳಿದರು, ಬಟ್ ಟೈಮ್ ಆಗಲಿಲ್ಲ, ಬರಲಿಲ್ಲ ಅದು. ಈಗ ಈ ಬೀದಿ ಮುಗಿಸ್ಕೊಂಡು ನೆಕ್ಸ್ಟ್ ನಮ್ಮ ಬೀದಿಗೆ ಬರುತ್ತೆ. ಬರ್ತಾಯಿದೆ ಗೈಸ್ ನಮ್ಮ ಬೀದಿಗೆ ಬಸವಪ್ಪ. ಎಲ್ಲ ವೆಯ್ಟ್ ಮಾಡ್ತಾಯಿದ್ದಾರೆ. ಸುಂದ್ರೀರು ಯಾರ ಮನೆಗೆ ಹೋಗೋದೀಗ? ಇವ್ ನೋಡ್ರಿ ಇವ್ರನ್ನ. ಅಲ್ಲೋಯ್ತದೆ ಇವ್ರ ಮನೆಗೆ, ಅರ್ಪಿತಕ್ಕವ್ರ ಮನೆಗೆ. ಮೇನ್ ರೋಡಲ್ಲಿ ಹೋಗ್ಲಿಲ್ಲ, ಹಿಂಗೆ ಆಂಟಿ ಮನೆಗೆ ಹೋಯ್ತದೆ. ಎದ್ದಮ್ಮ ಮೇಲಕ್ಕೆ. ಮಾಡ್ತಾನೆ ಇರು. ತೋರ್ಸೋಗ ಅವನಿಗೆ ಗನ್ವಿತ್ಗೆ. ನೀನು ವಿಡಿಯೋ ನೋಡ್ತಾ ಇದೀಯ, ಫೋನ್ ವಿಡಿಯೋ ಇದು ಮಾಡ್ತಿದ್ಯಾ? ಎಲ್ಲಿಗೆ ಹೋಗ್ಬಾರ್ದು? ಓ ನನ್ನ ಮಗ ಸಣ್ಣ ಮಾಡ್ಕೊತಾ ಇದೆ ಅಲ್ಲಿ. ಎತ್ಕೊಳ್ರಿ. ಅವನೇ ಹೋಗಿ ಸಣ್ಣ ಮಾಡ್ಕೊತ ಅವನೇ, ಚಿಕ್ಕವನು ಅಲ್ಲಿ. ಸಣ್ಣ ಮಾಡ್ಕೊಮ್ಮ, ಸಣ್ಣ ಮಾಡ್ಕೊ, ಕಾಲು ಸಣ್ಣ ಮಾಡ್ಕೊ. ಅವನ್ ಕಾಲು ತೋರಿಸ್ತ, ಅವನು ಬಂದ, ಅವನ ಎದುರ್ಕತಾನೆ. ಏನೂ ಆಗಲ್ಲ ಅಂತಾಯ್ತಾ? ಹಾ ಸಾಕಮ್ಮಜ್ಜಿನ.
ಓ ಮುಂದಕ್ಕೆ ನಡೀರಿ. ಇನ್ನೇನು ನಮ್ಮನೆ ಹತ್ರ ಬರ್ತಿದ್ದಂಗೆ ನಾವು ಕೂಡ ಬಸವಪ್ಪಂಗಿಲ್ಲಿ ಆರತಿ ತಟ್ಟೆ ರೆಡಿ ಮಾಡ್ಕೊಂಡಿದ್ವಿ. ಅಮ್ಮ ಬಂದು ದೀಪ ಹಚ್ಚಿ ದೇವ್ರ ಮನೆಯಲ್ಲೂ ಕೂಡ ಗಂಧದ ಕಡ್ಡಿ ಎಲ್ಲ ಬೆಳಗ್ಗೆ ಪೂಜೆ ಮಾಡಿ ದೀಪ ಹಚ್ತಾಯಿದ್ರು. ಇನ್ನೇನು 3 ಮನೆ ಆದಮೇಲೆ ನಮ್ಮ ಮನೆಗೆ ಬರ್ತಾಯಿದ್ದು, ಅದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ. ಆ್ಯಕ್ಚುಲಿ ನೆನ್ನೆನೇ ರೆಡಿ ಮಾಡಿಟ್ಟಿದ್ವಿ, ಬಟ್ ಬರಲ್ಲ ಅಂತ ಹೇಳಿತ್ತು, ಗೊತ್ತಾಯ್ತಲ್ಲ, ಅದಕ್ಕೆಲ್ಲ ಎತ್ತಿಟ್ಟಿದ್ವಿ. ಮತ್ತು ಅದನ್ನೆಲ್ಲ ಇಟ್ಟು ಪೂಜೆ ಕೊಟ್ಟು. ಯಾರು ಏಕೆ ಪಾಪು ಬಡಿರಿ ಚಿಕ್ಕವನು ಅವರ ಗೈಸ್, ನನ್ನ ಮಗನಿಗೆ ತಮಟೆ ಬೇಕಂತೆ, ಅದಕ್ಕೆ ತಟ್ಟೆ ತಗೊಂಡು ಹೋಗ್ತಾ ಇದ್ದೀನಿ. ಪ್ಲೇಟು ತಗಪ್ಪ. ಅವನು ಹೊಡಿತಾ ಇದ್ದಾನೆ ಅಂದ್ಬಿಟ್ಟು ಇವನು ಹೊಡಿಬೇಕು. ಹಾಂ, ಈಗ ಶುರು. ಅದಕ್ಕೆ ಕೊಟ್ಟಿರೋದು ಈಗ ಅಲ್ಲಿ. ಹಾಂ, ಜಾಕ್ಟೆ ಬರ್ದಂಗೆ ಬಡಿ ನೀನು. ಇಲ್ಲೇ ಬಡಿಬೇಕು, ಇಲ್ಲೇ ಬಾ ಬಾ, ಇಲ್ಲಿಗೆ ಬರ್ತದೆ ಬಾ ಬಸವಪ್ಪ. ಹಾಂ, ಬಂತು ಬಂತು. ಹಾಂ ಹಾಂ ಹಾಂ, ಬರ್ತದೆ. ಏ ಪಾಪ ನಿಂತ್ಕೊಳ್ರಿ ರೀ, ಅವನೇ ಹೊಡ್ಬೇಕು ಅವನು. ಒಬ್ಬ ತಮಟೆ ಹೊಡಿತಾನೆ, ಒಬ್ಬ ಬಸ್ ಹಿಡ್ಕೊಯ್ತಾನೆ. ಏನ ಸೃಷ್ಟಿ ಸುಮ್ನಿರು ಅಡ್ಮಿಟ್ ಬಂದಿವಿ ಅವನ ಜೊತೆ ಕೊಡ್ಲಿ ಬಸ ಕೊಡಲ್ ಮಾಮಿಗೆ. ಪಾಪು ಕೊಡು, ಪಾಪು ತೋರ್ಸು. ಮಗ ಕೂತದ ಇದು ಬಗ್ಗ ಹಂಗೆ ಅವ್ರು
ಇನ್ನು ನಮ್ಗೆ ಒಳ್ಳೇದ್ ಮಾಡಪ್ಪ. ಆಯ್ತು, ಒಳ್ಳೇದ್ ಮಾಡಪ್ಪ, ಒಳ್ಳೇದ್ ಮಾಡಪ್ಪ. ಭಯ್ಯ